ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ದುರ್ಯೋಧನ ತನ್ನ ಅಪರಿಮಿತ ಪರಿವಾರದೊಂದಿಗೆ ಆ ಗೊಲ್ಲರ ಹಳ್ಳಿಗಳಿಗೆ ಬಂದಿದ್ದ. ಅಪರಿಮಿತ ಪರಿವಾರ ಅಂದರೆ ಅದು ಅಪರಿಮಿತವೇ ಆಗಿತ್ತು, ಲೆಕ್ಕಕ್ಕೆ ಸಿಗದಷ್ಟು. ದುರ್ಯೋಧನನ ಜೊತೆಗೆ ಪ್ರಮುಖರಾದ ಕರ್ಣ, ಶಕುನಿ, ದುಶ್ಯಾಸನ ಮತ್ತು ಆ ದುರ್ಯೋಧನನ ಇತರೆ ಸಹೋದರರು ಸಹ ಬಂದಿದ್ದರು. ಅವರ ಜೊತೆಗೆ ಅವರ ಪತ್ನಿಯರು ಬಂದಿದ್ದರು, ಅವರ ಸಖಿಯರು, ಸೇವಕರು ಎಲ್ಲರೂ ಬಂದಿದ್ದರು. ಕೆಲವು ಮಂತ್ರಿಗಳು, ಈ ಲೆಕ್ಕ ಪರಿಶೋಧಕರು, ಈ ಅರಮನೆಯ ವಿಭಾಗದವರು ಎಲ್ಲರೂ ಬಂದಿದ್ದರು. ಜೊತೆಗೆ ಈ ಚತುರಂಗ ಬಲವೇ ಬಂದಿತ್ತು ಒಂದಷ್ಟು ಮಟ್ಟಿಗೆ. ಅಂದರೆ 8,000 ರಥಗಳು ಬಂದಿದ್ದವು, ಒಂದು 30,000 ಆನೆಗಳು, 9,000 ಕುದುರೆಗಳ ಪಡೆಗಳು, ಜೊತೆಗೆ ಅಗಾಧವಾದ ಪದಾತಿಗಳು ಅಂದರೆ ಕಾಲಾಳುಗಳು, ಇವರೆಲ್ಲ ಬಂದಿದ್ದರು. ಇವರ ಜೊತೆಗೆ ಇವರ ಅವಶ್ಯಕತೆಗೆ ತಕ್ಕಂತೆ ವೈದ್ಯರಾಗಲಿ, ಶುಶ್ರೂಷಕರಾಗಲಿ, ವರ್ತಕರು, ಹೀಗೆ ಬೇರೆಯವರು ಸಹ ಬಂದಿದ್ದರು. ಇವರೆಲ್ಲರೂ ಸೇರಿ ಅದೇ ಒಂದು ದೊಡ್ಡ ಜಾಗವಾಗಿದೆ. ಅಲ್ಲಿ ಈ ಗೋವುಗಳ ಗಣತಿ ನಡೆಯಿತು. ಗೋವುಗಳ ಗಣತಿ ಅಂದರೆ ಹಸು, ಎಮ್ಮೆ, ಹೋರಿ, ಹೀಗೆ ಎಷ್ಟೆಷ್ಟಿವೆ, ಯಾವ ಯಾವ ತಳಿಗಳು, ಯಾವ ಯಾವ ವರ್ಣದವು, ಅವುಗಳ ಸಾಮರ್ಥ್ಯ, ಕರುಗಳು, ಇವೆಲ್ಲವನ್ನು ಲೆಕ್ಕ ತೆಗೆದುಕೊಳ್ಳುವುದು. ಅವೆಲ್ಲವನ್ನು ಲೆಕ್ಕ ತೆಗೆದುಕೊಂಡಿದ್ದು ಆಯಿತು. ಜೊತೆಗೆ ಒಂದಷ್ಟು ಮನೋರಂಜನೆಯು ಆ ಗೋಪಾಲಕರು, ಅವರ ಸ್ತ್ರೀಯರಿಂದ ಅದು ಸಹ ಆಯಿತು. ದುರ್ಯೋಧನ ದೇವೇಂದ್ರನಂತೆ ತನ್ನ ಜೊತೆಗಿದ್ದವರು ದೇವತೆಗಳಂತೆ ಅಲ್ಲಿ ಇದ್ದ. ಅವನು ಮನೋರಂಜನೆ ಮಾಡಿದವರಿಗೆ, ಆ ಗೊಲ್ಲರಿಗೆ ಎಲ್ಲರಿಗೂ ಈ ಬಳುವಳಿಗಳನ್ನು, ಉಡುಗೊರೆಗಳನ್ನು, ಬಹುಮಾನಗಳನ್ನೆಲ್ಲ ಕೊಟ್ಟ, ಯಥೋಚಿತವಾಗಿ ಕೊಟ್ಟ. ಇದೆಲ್ಲ ಆದ ನಂತರ ಅವರು ಬೇಟೆಗೆ ವಿನೋದಕ್ಕೆ ತೊಡಗಿದರು. ಅಲ್ಲಿ ಬೇಟೆಗೆ ಹೊರಟರು. ಬಹಳಷ್ಟು ಮೃಗಗಳು ಆ ಕಾಡಿನಲ್ಲಿ ಇದ್ದವು. ಆ ಮೃಗಗಳ ಬೇಟೆ ಅದೇ ಒಂದು ಮನರಂಜನೆ ಆಗಿದೆ. ಅದನ್ನು ಮಾಡುತ್ತಾ ಮಾಡುತ್ತಾ ಅವರು ಈ ದ್ವೈತವನದ ಸರೋವರದ ಬಳಿಗೆ ಬಂದರು. ಅಂದರೆ ಇನ್ನೂ ದ್ವೈತವನ ಸ್ವಲ್ಪ ದೂರದಲ್ಲಿ ಇರಬೇಕಾದ ದುರ್ಯೋಧನ ಆ ರಾಜ ಭಟರಿಗೆ ಹೇಳಿದ, ನೀವು ಅಲ್ಲಿ ಹೋಗಿ ಅದಕ್ಕೆ ಬೇಕಾದ ಕ್ರೀಡಾ ವಿಹಾರಕ್ಕೆ ಬೇಕಾದ ಸೌಲಭ್ಯಗಳನ್ನು, ಶಿಬಿರಗಳಾಗಲಿ, ಮೈದಾನಗಳಾಗಲಿ ಇದನ್ನು ಏರ್ಪಡಿಸಿ ಎಂದು ಆಜ್ಞಾಪಿಸಿ. ಆ ರಾಜಭಟರು ಈ ದ್ವೈತವನದ ಸರೋವರದ ಬಳಿಗೆ ಬಂದರು. ಆ ಸರೋವರ ವಿಶಾಲವಾದ ಸರೋವರವಾಗಿತ್ತು. ಪಾಂಡವರು ಅದರ ಹತ್ತಿರದಲ್ಲೇ ಸ್ವಲ್ಪ ದೂರದಲ್ಲಿ ಇದ್ದರು. ಈ ರಾಜಭಟರು ಬಂದು ನೋಡಿದಾಗ ಅಲ್ಲಿ ಮೊದಲೇ ಈ ಗಂಧರ್ವ ರಾಜ ಚಿತ್ರಸೇನ ಹಲವಾರು ಗಂಧರ್ವರೊಂದಿಗೆ, ಕೆಲವು ದೇವತೆಗಳೊಂದಿಗೆ, ಅಪ್ಸರೆಯರೊಂದಿಗೆ ಬಂದು ಅಲ್ಲಿ ಮೊದಲೇ ಕ್ರೀಡಾ ವಿಹಾರಕ್ಕೆ ಅಲ್ಲಿ ಬಂದಿದ್ದ. ಅವರ ಶಿಬಿರಗಳು, ಕಾವಲು ಭಟರು ಎಲ್ಲರೂ ಅಲ್ಲಿಯೇ ಇದ್ದರು. ರಾಜಭಟರು ಇದನ್ನು ನೋಡಿದರು. ನಂತರ ದುರ್ಯೋಧನನ ಬಳಿಗೆ ಹೋದರು. ಹೀಗೆ ಆಗಿದೆ, ಆ ದ್ವೈತನ ವನದ ಬಳಿ ಗಂಧರ್ವರು ಇದ್ದಾರೆ ಎಂದರು. ದುರ್ಯೋಧನ ಹೇಳಿದ, ಅವರಿಗೆ ಹೇಳಿ ನಾನು ಬಂದಿದ್ದೇನೆ ಎಂದು ಹೇಳಿ ಆ ಜಾಗವನ್ನು ಖಾಲಿ ಮಾಡಲು ಹೇಳಿ ಅವರು ಮರಳಿ ಹೋಗಲಿ ಎಂದ. ರಾಜಭಟರು ಇನ್ನೊಂದಷ್ಟು ಸೈನ್ಯದ ತುಕಡಿಯೊಂದಿಗೆ ಕಾವಲುಗಾರರು ಅವರನ್ನು ತಡೆದರು. ರಾಜಭಟರು ಹೇಳಿದರು, ನೋಡಿ, ಧೃತರಾಷ್ಟ್ರ ಪುತ್ರ ಪ್ರಸಿದ್ಧನಾದ ಯುವರಾಜ ದುರ್ಯೋಧನ ಬಂದಿದ್ದಾನೆ. ಅವನು ಇಲ್ಲಿ ಶಿಬಿರವನ್ನು ಮಾಡಬೇಕು. ನಮ್ಮ ರಾಜನಿಗೆ ಇಲ್ಲಿ ಅನುಕೂಲತೆಗಳು ಆಗಬೇಕಾಗಿದೆ. ಹಾಗಾಗಿ ನೀವು ಈ ಜಾಗವನ್ನು ಖಾಲಿ ಮಾಡಿ ಎಂದರು. ಇದನ್ನು ಕೇಳಿ ಆ ಗಂಧರ್ವರಿಗೆ ಆಶ್ಚರ್ಯವಾಗಬೇಕು. ಅವರು ಅಪಹಾಸ್ಯದಿಂದ ನಕ್ಕರು. ಅವರು ಹೇಳಿದರು, ನಿಮ್ಮ ರಾಜ ದುರ್ಯೋಧನ ಎನ್ನುತ್ತೀರಿ, ನಿಮ್ಮ ರಾಜನಿಗೆ ಬುದ್ಧಿ ಇದೆಯೇ ಇಲ್ಲವೋ? ಅವನೇನು ಮಂದ ಬುದ್ಧಿಯವನ ಹೇಗೆ? ನಾವು ಕುಬೇರ ಲೋಕದಿಂದ ಬಂದಿದ್ದೇವೆ, ನಾವು ಸ್ವರ್ಗವಾಸಿಗಳು, ನಾವು ಅವನ ಆಶ್ರಯದಲ್ಲಿ ಇದ್ದೇವೆ. ಅವನು ನಮಗೆ ಆಜ್ಞಾಪಿಸುವುದಕ್ಕೆ ನೀವು ಈ ಕೂಡಲೇ ಮರಳಿ ಹೋಗಿ, ಇಲ್ಲದಿದ್ದರೆ ನೀವು ಜೀವಂತವಾಗಿ ಉಳಿಯುವುದಿಲ್ಲ ಎಂದರು. ಇದನ್ನು ಮತ್ತೆ ಅವರು ಧಾವಿಸಿ ಬಂದರು.
ದುರ್ಯೋಧನನಿಗೆ ತಿಳಿಸಿ. ದುರ್ಯೋಧನನಿಗೆ ಕೆರಳಿ ಕೆಂಡವಾದ. ಅವನು ಕುಪಿತನಾಗಿ ಇವರಿಗೆ ಹೇಳಿದ, ಈಗಿಂದೀಗಲೇ ಹೋಗಿ ಅವರೆಲ್ಲರನ್ನೂ ಅಲ್ಲಿಂದ ಹೊಡೆದು ಓಡಿಸಿ, ಅವರು ಗಂಧರ್ವರಾಗಿರಲಿ, ದೇವೇಂದ್ರನಾಗಿರಲಿ, ದೇವತೆಗಳ ಜೊತೆಗೆ ಇರಲಿ, ಅವರನ್ನು ಹೊಡೆದು ಓಡಿಸಿ, ಇದು ನಮಗೆ ಸೇರಿದ ಪ್ರಾಂತ್ಯವಾಗಿದೆ, ಹಾಗಾಗಿ ಅವರಿಗೆ ಇಲ್ಲಿ ಅಧಿಕಾರವೇ ಇಲ್ಲ ಎಂದ. ಆಗ ದುರ್ಯೋಧನನ ಸೈನ್ಯವೇ ಹೊರಟು. ದುರ್ಯೋಧನನ ಸೈನ್ಯವೇ ಅಲ್ಲಿ ಹೋಗಿ ಗಂಧರ್ವರ ಕಾವಲು ಭಟರನ್ನು ಹೊಡೆದು ಒಳನುಗ್ಗಿ. ಈ ವಿಚಾರವನ್ನು ಗಂಧರ್ವರು ಹೋಗಿ ಗಂಧರ್ವರ ರಾಜ ಚಿತ್ರಸೇನನಿಗೆ ತಿಳಿಸಿದರು. ಚಿತ್ರಸೇನ ಗಂಧರ್ವರಿಗೆ ಆಜ್ಞೆ ಮಾಡಿದ, ನೀವು ಹೋಗಿ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ಹೊಡೆದು ಕಳಿಸಿ ಎಂದ. ಅವ ಗಂಧರ್ವರು ಬಂದು ಇವರನ್ನು ಹೊಡೆಯುವುದಕ್ಕೆ ಆರಂಭ ಮಾಡಿದರು. ಆಗ ಕೌರವರ ಅಂದರೆ ಈ ಪಡೆಯ ಸೇನಾಪಡೆಯ ಸಾಮರ್ಥ್ಯ ಕುಗ್ಗುತ್ತಾ ಬಂತು. ಅವರು ಪಲಾಯನ ಮಾಡಲು ಆರಂಭ ಮಾಡಿದರು. ಆಗ ಕರ್ಣ, ದುರ್ಯೋಧನ, ಶಕುನಿ, ದುಶ್ಯಾಸನ ಇತರ ಪ್ರಮುಖರೆಲ್ಲ ಈ ಯುದ್ಧದಲ್ಲಿ ಭಾಗಿಯಾದರು. ಮರಳಿ ಯುದ್ಧ ಸಮವಾಯಿತು. ಕರ್ಣ ಬಹಳ ವೀರಾವೇಶದಿಂದ ಹೋರಾಡುತ್ತಿದ್ದ. ಆತ ಮಹಾವೀರನೇ ತಾನೆ. ಜೊತೆಗೆ ದುರ್ಯೋಧನ, ಶಕುನಿ, ವಿಂದಾನುವಿಂದರು ಬಹಳಷ್ಟು ಜನರಿದ್ದರು. ಆಗ ಇವರ ಸಮಬಲವಾದ ಗಂಧರ್ವ ಕರ್ಣನಿಂದ ಬಹಳಷ್ಟು ಜನ ಗಾಯಗೊಂಡರು. ಸಾವಿರಾರು ಜನ ಹತರಾದರು, ಸತ್ತು ಹೋದರು. ಈ ವಿಷಯ ಈ ಗಂಧರ್ವ ರಾಜ ಚಿತ್ರಸೇನನಿಗೆ ತಿಳಿಯುತ್ತಿದ್ದಂತೆ ಅವನು ತನ್ನ ಪ್ರಮುಖರೊಂದಿಗೆ ಯುದ್ಧಕ್ಕೆ ಬಂದ. ಆಗ ಚಿತ್ರಣವೇ ಬದಲಾಗಿ ಹೋಯಿತು. ಗಂಧರ್ವರು ಮೊದಲೇ ಮಾಯಾವಿ. ಅವರು ಒಬ್ಬರ ಜಾಗದಲ್ಲಿ 10 ಜನ ಕಾಣಿಸುತ್ತಿದ್ದರು. ಮಾಯದಿಂದ ಬಾಣಗಳು ಬಂದು ಬೀಳುತ್ತಿದ್ದರು. ಹಾಗಾಗಿ ಮತ್ತೆ ಈ ಕೌರವರ ಸೇನಾಪಡೆಗೆ ಸೋಲು ನಿಶ್ಚಿತವಾದಂತೆ ಕಾಣಿಸುತ್ತಿತ್ತು. ಅವರು ಪಲಾಯನ ಮಾಡತೊಡಗಿದರು. ಗಂಧರ್ವರೆಲ್ಲರೂ ಸುತ್ತಾಗಿ ಕರ್ಣನನ್ನು ಸುತ್ತುವರಿದರು. ಅವರು ಕರ್ಣನ ರಥವನ್ನು ಛಿದ್ರ ಮಾಡಿದರು, ಸಾರಥಿಯನ್ನು ಕೊಂದರು, ಕುದುರೆಗಳನ್ನು ಕೊಂದರು. ಕರ್ಣ ಕೊನೆಗೆ ಈ ಹೊಡೆತವನ್ನು ತಾಳಲಾಗದೆ, ತಾನು ಏನು ಮಾಡುವುದಕ್ಕಾಗದೆ ತನ್ನ ರಥದಿಂದ ನೆಗೆದು ವಿಕರ್ಣನ ರಥಕ್ಕೆ ನೆಗೆದು ಅಲ್ಲಿಂದ ಅವನು ಯುದ್ಧರಂಗವನ್ನೇ ಬಿಟ್ಟು ಪರಾಜಿತನಾಗಿ ಹೋದ. ಅವರು ಹೋದರು. ತನ್ನ ಸೈನಿಕರು ಪಲಾಯನ ಮಾಡುತ್ತಿದ್ದರು. ದುರ್ಯೋಧನ ನಿಂತುಕೊಂಡು ಹೋರಾಡುತ್ತಿದ್ದ. ಆದರೆ ಅವನ ಸಾಮರ್ಥ್ಯವು ಕುಂದುತ್ತಾ ಬಂತು. ಗಂಧರ್ವರು ಕರ್ಣನಿಗೆ ಬಾಡಿದ ಹಾಗೆ ಇವನ ಕುದುರೆಗಳನ್ನು ಕೊಂದು, ಸಾರಥಿಯನ್ನು ಕೊಂದು, ಇವನ ರಥವನ್ನು ಧ್ವಂಸ ಮಾಡಿದರು. ಅವನು ನೆಲಕ್ಕೆ ಇಳಿಯುತ್ತಿದ್ದಂತೆ ಗಂಧರ್ವರು ಅವನನ್ನು ಜೀವಂತವಾಗಿ ಸೆರೆ ಹಿಡಿದರು. ಇದೇ ಗತಿ ಶಕುನಿ, ದುಶ್ಯಾಸನ ಮತ್ತು ವಿಂದಾನುವಿಂದರು ಅನೇಕ ದುರ್ಯೋಧನನ ಸಹೋದರರಿಗೂ ಆಯಿತು. ಜೊತೆಗೆ ಗಂಧರ್ವರು ಈ ದುರ್ಯೋಧನನ ಅಂತಃಪುರದಲ್ಲಿದ್ದ ಸ್ತ್ರೀಯರನ್ನು ಕೆಲವರನ್ನು ಸೆರೆ ಹಿಡಿದ. ಈ ಸೆರೆ ಹಿಡಿದ ನಂತರ ಓಡಿ ಹೋದ ಸೈನಿಕರು ಅಲ್ಲಿ ಇದ್ದ ಅಮಾತ್ಯರು ಅಂದರೆ ಮಂತ್ರಿಗಳೊಂದಿಗೆ ಚರ್ಚೆ ಮಾಡಿದ್ರು. ಈಗ ಏನು ಮಾಡುವುದು? ನಮ್ಮ ರಾಜನೇ ಅಪಾಯದಲ್ಲಿದ್ದಾರೆ, ಏನು ಮಾಡುವುದು? ಅವರಿಗೆ ಪಾಂಡವರು ಯುಧಿಷ್ಠಿರ ಹತ್ತಿರದಲ್ಲಿ ಇದ್ದಾನೆ ಎಂದು ತಿಳಿದಿತ್ತು. ಅವರೆಲ್ಲರೂ ಯುಧಿಷ್ಠಿರನ ಬಳಿಗೆ ಬಂದರು. ಯುಧಿಷ್ಠಿರನ ಬಳಿಗೆ ಬಂದಾಗ ಯುಧಿಷ್ಠಿರ ಒಂದು ಸಾಧ್ಯಸಕ ಎನ್ನುವ ಒಂದು ಹಗಲಿನ ಒಂದು ಯಜ್ಞವನ್ನು ಅಲ್ಲಿ ದ್ರೌಪದಿಯೊಂದಿಗೆ ಕುಳಿತು ಮಾಡುತ್ತಿದ್ದರು. ಅನೇಕ ವಿಪ್ರರು, ಮುನಿಗಳು, ಋಷಿಗಳು ಅಲ್ಲಿ ಇದ್ದರು. ಇವರು ಬಂದು ಯುಧಿಷ್ಠಿರನ ಬಳಿ ಹೋಗರೆದರು. ನಮ್ಮ ರಾಜ ಹೀಗೆ ಸೆರೆ ಸಿಕ್ಕಿದ್ದಾರೆ, ನಮ್ಮ ಪ್ರಮುಖರು ಎಲ್ಲರೂ ಸೆರೆ ಸಿಕ್ಕಿದ್ದಾರೆ, ಸ್ತ್ರೀಯರು ಸಹ ಸೆರೆ ಸಿಕ್ಕಿದ್ದಾರೆ ಗಂಧರ್ವರಿಗೆ ಎಂದು. ನಾವು ಶರಣಾಗತರಾಗಿದ್ದೇವೆ, ದಯವಿಟ್ಟು ಅವರನ್ನು ರಕ್ಷಿಸಿ ಎಂದರು. ಭೀಮ ಇದನ್ನು ಕೇಳಿ ಅಟ್ಟಹಾಸದಿಂದ ಗಹಗಹಿಸಿ ನಕ್ಕ. ಭೀಮ ಹೇಳಿದ, ಆ ದುಷ್ಟನಿಗೆ ತಕ್ಕ ಶಾಸ್ತಿ ಆಯಿತು. ಇದನ್ನು ನಾವೇ ಮಾಡಬೇಕೆಂದಿದ್ದವು. ಇದನ್ನು ನಮ್ಮ ಬದಲಿಗೆ ಬೇರೆ ಯಾರೋ ಮಾಡಿದ್ದಾರೆ. ನಮಗೆ ಸ್ವಲ್ಪ ಹೊರೆ ಕಮ್ಮಿಯಾದಂತೆ ಆಯಿತು. ಆ ದುಷ್ಟ
ಇಲ್ಲಿಗೆ ಬಹುಶಃ ಯಾವುದೋ ಒಂದು ಕೆಟ್ಟ ಉದ್ದೇಶದಿಂದಲೇ ಬಂದಿದ್ದಾನೆ. ಬಹುಶಃ ಅವನು ನಾವು ಕಾಡಿನಲ್ಲಿ ಸವೆಯುತ್ತಿರುವುದನ್ನು ನೋಡಕ್ಕೆ ಬಂದಿದ್ದ ಎಂದು ಕಾಣಿಸುತ್ತದೆ. ನಮ್ಮನ್ನು ನೋಡಿ ತನ್ನ ಹೊಟ್ಟೆಯನ್ನು ತಣ್ಣಗೆ ಮಾಡಿಕೊಳ್ಳಬೇಕೆಂದಿದ್ದ ಎನಿಸುತ್ತದೆ. ಒಳ್ಳೆಯದೇ ಆಯಿತು ಎಂದು ಭೀಮ ನಕ್ಕು ನುಡಿದ. ಆಗ ಯುಧಿಷ್ಠಿರ ಹೇಳಿದ, ಸಹೋದರ ಪ್ರಿಯ ಭೀಮ, ಈ ರೀತಿ ಕಠಿಣವಾಗಿ ಮಾತನಾಡಬೇಡ. ಅವರು ನಮಗೆ ಸಹೋದರರು, ಅವರು ನಮಗೆ ದಾಯಾದಿಗಳು ನಿಜ. ದಾಯಾದಿಗಳ ಮಧ್ಯೆ ಕಲಹವಿರುತ್ತದೆ, ಮನಸ್ತಾಪವಿರುತ್ತದೆ, ಇದು ಸಹಜ. ಆದರೆ ಕುಲ ಗೌರವ, ವಂಶದ ಪ್ರತಿಷ್ಠೆ ಬಂದಾಗ ಅದು ಬೇರೆಯಾಗುತ್ತದೆ. ನಾವೆಲ್ಲರೂ ಒಂದೇ ವಂಶದವರೇ. ವಂಶಕ್ಕೆ ಅಪಮಾನವಾದಾಗ ಅದು ಎಲ್ಲರಿಗೂ ಒಂದೇ ಆಗುತ್ತದೆ. ವಂಶಕ್ಕೆ ಅಪಮಾನವಾದಾಗ, ಕುಲಕ್ಕೆ ಅಪಮಾನವಾದಾಗ ಯಾವ ಸಜ್ಜನರೂ ಅದನ್ನು ಸಹಿಸಿಕೊಳ್ಳುವುದಿಲ್ಲ. ಈಗ ದುರ್ಯೋಧನ ಸೆರೆ ಸಿಕ್ಕಿದ್ದಾನೆ, ನಮ್ಮ ವಂಶದವರು ಸೆರೆ ಸಿಕ್ಕಿದ್ದಾರೆ, ನಮ್ಮ ಸ್ತ್ರೀಯರೂ ಸೆರೆ ಸಿಕ್ಕಿದ್ದಾರೆ ಅಂದರೆ ಅದು ನಮಗೆ ಆದ ಅಪಮಾನವೇ ಸರಿ. ಹಾಗಾಗಿ ಕಠಿಣವಾಗಿ ಮಾತನಾಡಬೇಡ. ನಮ್ಮ ಕರ್ತವ್ಯ ಅವರನ್ನು ರಕ್ಷಿಸುವುದೇ ಆಗಿದೆ. ಇವರು ಶರಣಾಗತರಾಗಿ ಬಂದಿದ್ದಾರೆ. ಶರಣಾಗತರಾಗಿ ಬಂದವರನ್ನು ಯಾವ ಸಾಮಾನ್ಯ ರಾಜನೂ ಸಹ ರಕ್ಷಿಸುತ್ತಾನೆ. ಯಾರಿಗೇ ಆಗಲಿ ಪುತ್ರನಾಗುವುದು ಅಥವಾ ಯಾವುದೇ ಒಂದು ವರ ಸಿಗುವುದು ಅಥವಾ ಸ್ವಾತಂತ್ರ್ಯ, ಇವು ಮೂರೂ ಸಂತೋಷದ ಆನಂದದ ವಿಷಯಗಳು. ಅದಕ್ಕಿಂತ ಹೆಚ್ಚಿನ ಸಂತೋಷದ ವಿಷಯ ಒಂದಿದೆ, ಶತ್ರುಗಳು ಸಂಕಟದಲ್ಲಿದ್ದಾಗ ರಕ್ಷಣೆ ಮಾಡುವುದು. ಇದೆಲ್ಲವೂ ಧರ್ಮ. ಈಗ ಕೌರವರ ರಥಗಳೇ ಇದೆ, ಜೊತೆಗೆ ಆ ಕೌರವರ ಸಮರ್ಥರಾದ ಸಾರಥಿಗಳು ಇದ್ದಾರೆ, ಶಸ್ತ್ರಾಸ್ತ್ರಗಳು ಇದೆ. ನಾನು ಈಗ ದ್ರೌಪದಿಯೊಂದಿಗೆ ಈ ಯಜ್ಞದ ಮಧ್ಯದಲ್ಲಿ ಇದ್ದೇನೆ. ನಾನು ಬರಲಿಕ್ಕೆ ಆಗುವುದಿಲ್ಲ. ನೀವು 4 ಜನ ಹೋಗಿ ಅವರನ್ನು ಬಿಡಿಸಿಕೊಂಡು ಬನ್ನಿ ಎಂದ ಯುಧಿಷ್ಠಿರ. ತನ್ನ ಅಣ್ಣ ಯುಧಿಷ್ಠಿರನ ಮಾತನ್ನು ಕೇಳಿದ ಮೇಲೆ ಭೀಮ ಸುಮ್ಮನಾದ. ಅವನು ಮರು ಮಾತನಾಡಲಿಲ್ಲ. ಅವನಿಗೆ ಇಲ್ಲವೆನ್ನಲು ಆಗಲಿಲ್ಲ. 4 ಜನ ಅಲ್ಲಿಗೆ ಹೋಗುವುದಕ್ಕೆ ಸಿದ್ಧರಾದ. ಅರ್ಜುನ ಹೇಳಿದ, ಅಣ್ಣ, ನಾವು ಅಲ್ಲಿಗೆ ಹೋಗುತ್ತೇವೆ. ಮೊದಲು ಆ ಗಂಧರ್ವರೊಂದಿಗೆ ಮಾತನಾಡಿ ಅವರನ್ನು ಬಿಡಿಸಿಕೊಂಡು ಬರಲು ಪ್ರಯತ್ನಿಸುತ್ತೇವೆ. ಆ ಪ್ರಯತ್ನ ಸಫಲವಾಗದಿದ್ದ ಪಕ್ಷದಲ್ಲಿ ನಾವು ಆ ಗಂಧರ್ವರನ್ನು ನಾಶ ಮಾಡಿಯಾದರೂ ಸರಿ, ಇವರೆಲ್ಲರನ್ನು ಬಿಡಿಸಿಕೊಂಡು ಬರುತ್ತೇವೆ ಎಂದ. ಮುಂದೆ ಅರ್ಜುನ, ಭೀಮ, ನಕುಲ ಸಹದೇವರು ಅಲ್ಲಿಗೆ ಹೋದಾಗ ಏನಾಯಿತು ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.